ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊತೀನಿ. KPSCಯಿಂದ KS ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ನೀವು ಇಲ್ಲಿವರೆಗೂ ನ್ಯಾಯ ಕೊಟ್ಟಿಲ್ಲ. ನೀವು ಎಲ್ಲ ಆಪೋಸಿಷನ್ ಲೀಡರು ಮತ್ತು ಎಲ್ಲ ಸದಸ್ಯರನ್ನು KPSC ಮೆಂಬರ್ಸು ಮತ್ತು ಚೇರ್ಮನ್ನ ಕರೆದು ಮೀಟಿಂಗ್ ಮಾಡಿ ನೀವು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರಿ. ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಿಲ್ಲ ನಾವು ನಿನ್ನೆ ಅಂದರೆ 14ನೇ ತಾರೀಕು ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಇವತ್ತು 2ನೇ ದಿನ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ನೀವು ಎಲ್ಲಿವರೆಗೂ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಲ್ವೋ ನಾವು ಅಲ್ಲಿವರೆಗೂ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ. ಯಾಕೆಂದರೆ ಈ ಕೂಡಲೇ ನೀವು ಸರ್ಕಾರ ಎಚ್ಚೆತ್ಕೊಂಡು ದಯವಿಟ್ಟು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಿ. ನೀವು ಕನ್ನಡ ರಾಮಯ್ಯ ಅಂತ ನೀವು ಹೆಸರು ಅಷ್ಟೇ ಅಲ್ಲ, ನೀವು ಕನ್ನಡ ಪರವಾಗಿ ಕನ್ನಡ ವಿದ್ಯಾರ್ಥಿಗಳ ಪರವಾಗಿ ನೀವು ನ್ಯಾಯ ಕೊಡಿಸ್ಲೇಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ದಯವಿಟ್ಟು ಹೇಳ್ತೀನಿ ಕೇಳಿ, ಪ್ರತಿಯೊಂದು ಹಳ್ಳಿಯಲ್ಲೂ ಹೋರಾಟ ಮಾಡಬೇಕಾಗುತ್ತೆ. ಈ ಕೂಡಲೇ ಎಚ್ಚೆತ್ಕೊಂಡು ಎಲ್ಲರಿಗೂ ನ್ಯಾಯ ಕೊಡಿಸಿ. ಈಗ ಏನು ಏಪ್ರಿಲು ಇವತ್ತು 14ನೇ ತಾರೀಕು ನೆನೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು 15ನೇ ತಾರೀಕು ನಾವು ಕಂಟಿನ್ಯೂಸ್ ಬೆಂಗಳೂರು ತನಕ ನಡ್ಕೊಂಬರ್ತೀವಿ ಪಾದಯಾತ್ರೆ. ನೀವು ಮೇಲಿ 3, 5, 7, 9 ಏನು ಎಕ್ಸಾಮ್ಸ್ ನಡೆಸ್ತಾ ಇದ್ದೀರಾ KPSC ಅವರು ಈ ಕೂಡಲೇ ಆ ಎಕ್ಸಾಮ್ಸ್ ಡೇಟ್ನ ಸ್ಟಾಪ್ ಮಾಡಿ, ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ಗೂ ನಾವು ಕೇಸ್ ಹಾಕಿದ್ದೀವಿ. ಅಲ್ಲೂ ಕೂಡ ನಮಗೆ ನಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ಸರ್ಕಾರ ಅದಕ್ಕೆ ಮುಂಚೆ ಎಚ್ಚೆತ್ಕೊಂಡು ನಮ್ಮೆಲ್ಲರ ಪರವಾಗಿ ನೀವು ನ್ಯಾಯ ಕೊಡಿಸ್ಬೇಕಾಗುತ್ತೆ. ಈ ಒಂದು ಮೇನ್ಸ್ ಡೇಟ್ನ ಸ್ಟಾಪ್ ಮಾಡಿ ಕೇಸ್ ಮರೋದು ಸೂಚನೆ ಮಾಡಿ ಎಲ್ಲರಿಗೂ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತೀನಿ. ಈ ಒಂದು ಪರೀಕ್ಷೆ ನೀವು ಮಾಡ್ತಾ ಇರೋದು ಕನ್ನಡ ಅಭ್ಯರ್ಥಿಗಳಿಗೆ ದ್ರೋಹ ಮಾಡಿ ನೀವು ಮುಖ್ಯ ಪರೀಕ್ಷೆ ನಡೆಸ್ತಾ ಇದ್ದೀರಾ. ಸರ್ಕಾರ ಈ ಕೂಡಲೇ ಇದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಪ್ರತಿಭಟನೆ ಸಣ್ಣದಾಗಿ ಸ್ಟಾರ್ಟ್ ಆಗಿದ್ರೆ ಇದು ದೊಡ್ಡ ಮಟ್ಟಕ್ಕೆ ಆಗ್ತಾಯಿದೆ. 100 ಜನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರತಿಯೊಂದು ಡಿಸ್ಟಿಕಲ್ಲೂ ನಮ್ಮ ಜೊತೆ ಜಾಯ್ನ್ ಆಗಿ ಈ ಹೋರಾಟಕ್ಕೆ ಭಾಗವಹಿಸ್ಬೇಕಂತ ಹೇಳ್ತಿದ್ದಾರೆ. ಯಾರೆಲ್ಲ ಭಾಗವಹಿಸಬೇಕು ದಯವಿಟ್ಟು ನಮ್ಮ ಜೊತೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಆಗಲೇಬೇಕು.